24 ವರ್ಷ ವಯಸ್ಸಿನ ಇನ್ಫ್ಲೂಯೆನ್ಸರ್ ನಿಶಾ ಅಗರ್ವಾಲ್ ಆತ್ಮಹತ್ಯೆ ಮಾಡಿಕೊಂಡ್ರು. ಇದಕ್ಕೆ ಕಾರಣ ಏನ್ ಗೊತ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ತನಗೆ ಫಾಲೋಯರ್ಸ್ ಕಡಿಮೆ ಆಗ್ತಾ ಇದ್ದಾರೆ ಅಂತ. ಈ ಘಟನೆ ಸೋಷಿಯಲ್ ಮೀಡಿಯಾ ಎಂತಹ ಮಾನಸಿಕ ಒತ್ತಡವನ್ನ ಉಂಟು ಮಾಡಬಹುದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರ ಅಲ್ಲ ಲಕ್ಷ ಫಾಲೋಯರ್ಸ್ ಇರಬಹುದು, ಆದ್ರೆ ರಿಯಲ್ ಲೈಫ್ ನಲ್ಲಿ ಯಾರು ಕೂಡ ನನಗೆ ಕಷ್ಟ ಅಂದಾಗ ನೆರವಿಗೆ ಬರೋದಿಲ್ಲ ಮತ್ತು ಕಣ್ಣೀರನ್ನ ಒರೆಸೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋಯರ್ಸ್ ಹೆಚ್ಚಾಗೋದು ಕಡಿಮೆ ಆಗೋದು ತೀರಾ ಕಾಮನ್. ಅದಕ್ಕೋಸ್ಕರ ನಮ್ಮ ಲೈಫ್ ಮತ್ತೆ ಕೆರಿಯರ್ ಅನ್ನ ಹಾಳು ಮಾಡ್ಕೋಬಾರ್ದು. ಕ್ರಿಯೇಟರ್ಸ್ ತಮ್ಮ ಒರಿಜಿನಾಲಿಟಿ ಮತ್ತು ಆಸಕ್ತಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಇನ್ಫ್ಲೂಯೆನ್ಸರ್ ಆಗಬೇಕು ಅನ್ನೋ ಒಂದು ದೊಡ್ಡ ರೇಸ್ ನಡೀತಿದೆ. ಪ್ರತಿಯೊಬ್ಬರು ಕೂಡ ಇನ್ಫ್ಲೂಯೆನ್ಸರ್ ಆಗಬೇಕು ಅನ್ನೋ ಗುರಿಯನ್ನ ಇಟ್ಕೊಂಡಿದ್ದಾರೆ. ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಅದನ್ನ ನಿಮ್ಮ ರಿಯಲ್ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋಯರ್ಸ್ ಹೆಚ್ಚಾಗೋದು ಕಡಿಮೆ ಆಗೋದು ಅನ್ನೋ ಸಮಸ್ಯೆಗೆ ಯಾವುದೇ ರೀತಿಯ ಪರಿಹಾರ ಇಲ್ಲ. ಫಾಲೋಯರ್ಸ್ ನಿಮ್ಮ ಪ್ರೊಫೈಲ್ ಅನ್ನ ಬಿಟ್ಟು ಹೋದ್ರೆ ಅದು ಓಕೆ, ಬಟ್ ಅದಕ್ಕೋಸ್ಕರ ನೀವು ನಿಮ್ಮ ಲೈಫ್ ಅನ್ನೇ ಬಿಟ್ಟು ಹೋಗ್ತೀವಿ ಅನ್ನೋದಾದ್ರೆ ಅದು ನಾಟ್ ಓಕೆ.